ನಮ್ ತಹಶೀಲ್ದಾರ್ ಬಂದಿದ್ರು ಈ ರೀತಿ ಎಲ್ಲ ಹೇಳಿದ್ರು, ನಮ್ ತಹಶೀಲ್ದಾರ್ ಬಂದಿದ್ರು ಈ ರೀತಿ ಎಲ್ಲ ಹೇಳಿದ್ರು. ಕೌಂಡಿನ್ಯ ನದಿಯ ದರ್ಶನ ಮತ್ತು ಪ್ರದರ್ಶನ ಅಂತ ನಾನು ಕೂಡ ಈಗಲೂ ಕೂಡ ನಾನು ಅಧ್ಯಯನ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಮ್ಮ ಭಾರತದ ಇತಿಹಾಸ ಏನಿದೆ ಬಹಳಷ್ಟು ಅದ್ಭುತವಾಗಿದೆ. ನೀವೆಲ್ಲರೂ ಅದೃಷ್ಟವಂತರು. ನಮ್ಗಿಂತ ವಾತಾವರಣ ಸಿಕ್ಕಿದಿದ್ರೆ ಎಲ್ಲರಿಗೂ 100 ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ? ಹೆಣ್ಮಕ್ಳು ಟೈಮ್ ವೇಸ್ಟ್ ಮಾಡಲ್ಲ, ಚೆನ್ನಾಗಿ ಓದ್ಕೊಂಡು ಮುಂದಕ್ಕೆ ಬುದ್ಧಿವಂತರಾಗ್ತಾರೆ ಅನ್ನೋದು ಪ್ರಾಮಾಣಿಕತೆ, ನಿಷ್ಠೆ, ಅಹಿಂಸೆ, ಸತ್ಯ ಇವೇನೇ ಮೌಲ್ಯಗಳು. ಉಪಸ್ಥಿತರಿರ್ತಕ್ಕಂಥ ಪ್ರೀತಿಯ ಮಕ್ಕಳಿಗೂ ಮಾಧ್ಯಮದವರಿಗೂ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಕನ್ನಡ ಬೆಳಗು ವೇದಿಕೆಯ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಅವರು ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಕೌಂಡಿನ್ಯ ನದಿಯ ದರ್ಶನ ಮತ್ತು ಪ್ರದರ್ಶನ ಅಂತ. ಸೊ ನಮ್ಮ ಕೌಂಡಿನ್ಯ ನದಿಯ ಉಗಮ ಸ್ಥಳ ಇದು ಅಂತ ನಾವು ಈ ಕ್ಷೇತ್ರವನ್ನ ಕರಿತೀವಿ. ಇಲ್ಲೇ ಮೊದಲಿಗೆ ಉಗಮವಾಗ್ತಕ್ಕಂಥದ್ದು, ಅದರ ಒಂದು ಇತಿಹಾಸ ಮತ್ತೆ ಅದರ ಒಂದು ಬೆಳೆದು ಬಂದ ದಾರಿ. ಇಲ್ಲಿ ಕೌಂಡಿನ್ಯ ಮಹರ್ಷಿಗಳು ವಾಸ ಇದ್ರು. ಇದೇ ಒಂದು ದೇವಸ್ಥಾನದಲ್ಲಿ ಅವರು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ರು. ಸೊ ಇಲ್ಲಿರ್ತಕ್ಕಂಥ ಮಣ್ಣಿಗೆ ಬಹಳವಾದಂತ ಮಹತ್ವವಾದಂತ ಒಂದು ಸ್ಥಾನ ಇದೆ ಅಂತಕ್ಕಂಥದ್ದನ್ನೆಲ್ಲ ನೀವು ಈಗಾಗ್ಲೇ ತಿಳ್ಕೊಂಡಿರ್ತೀರಾ, ಹಾಗೂ ಮುಂದೆನೂ ತಿಳ್ಕೊಳ್ತೀರಾ. ತಮ್ಗೆಲ್ಲ ನಾನು ಹೇಳೋದೇನಂತಂದ್ರೆ, ಈಗ ನಮ್ಮ ಕೃಷ್ಣಾಚಾರಿ ಗುರುಗಳು ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದಾರೆ. ಈಗ ಅವರನ್ನ ನಾವು ಮಾತಾಡೋಸೋದಕ್ಕೆ ಬಿಟ್ಟಿದ್ರೆ ಇನ್ನೂ ಕೂಡ ಅವ್ರು 2 ಗಂಟೆ ಕಾಲ ನಿಮ್ ಜೊತೆ ಮಾತಾಡ್ತಾನೆ ಇರೋರು. ನಿಜವಾಗ್ಲೂ ಕೂಡ ಅವರು ಈ ಒಂದು ಏಜ್ ಅಲ್ಲಿ ಇಷ್ಟೆಲ್ಲ ತಿಳ್ಕೊಳ್ಳೋಕೆ ಅವ್ರಿಗೆ ಇನ್ನೂ ಆಸಕ್ತಿ ಇದೆ. ಜೊತೆಗೆ ನಾನು ಕೆಲವು ಬುಕ್ಸ್ ಅನ್ನ ತರಿಸ್ಕೊಂಡಿದ್ದೀನಿ. ನಾನು ಕೂಡ ಈಗಲೂ ಕೂಡ ನಾನು ಅಧ್ಯಯನ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಈ ಒಂದು ವಯಸ್ಸಲ್ಲಿ ಅವರು ಆರಾಮಾಗಿ ಅಲ್ಲಿ ಇಲ್ಲಿ ಸ್ನೇಹಿತರ ಜೊತೆ ಕುತ್ಕೊಂಡು ಕಾಲ ಕಳ್ಕೊಂಡು ಮನೆ ವಿಚಾರಗಳು ಮತ್ತೆ ಊರವ್ರ ವಿಚಾರ ಎಲ್ಲ ಮಾತಾಡ್ತಕ್ಕಂಥ ಏಜ್ ಇದು. ಅಂಥದ್ರಲ್ಲಿ ಅವರು ಪುಸ್ತಕಗಳನ್ನ ತರಿಸ್ಕೊಂಡಿದ್ದೀನಿ. ನಾನು ವೇದಗಳ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡ್ತಾ ಇದ್ದೀನಿ. ನಾನು ಇನ್ನೂ ವಿಷಯ ತಿಳ್ಕೊತಾ ಇದ್ದೀನಿ ಅಂತ ಹೇಳಿದ್ರು. ಜೊತೆಗೆ ಇತಿಹಾಸದ ಪ್ರಸಿದ್ಧ ಇತಿಹಾಸಕಾರರಾದಂಥ ಮ್ಯಾಕ್ಸ್ ಮುಲ್ಲರ್ ಅವರ ಬಗ್ಗೆ ಕೂಡ ಅವರು ಹೇಳಿದ್ರು. ಅವರು ಬರೆದಿರ್ತಕ್ಕಂಥ ವಾಕ್ಯಗಳನ್ನು ಕೂಡ ಅವರೇ ಸ್ವತಃ ಹೇಳಿದ್ರು. ಸೊ ಅವರು ಇತಿಹಾಸಕಾರರ ಬಗ್ಗೆ ಎಲ್ಲನೂ ಕೂಡ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಜೊತೆಗೆ ಋಗ್ವೇದವನ್ನ ಪ್ರಸ್ತಾಪ ಮಾಡಿದ್ರು. ಇಲ್ಲಿ ವೇದಗಳಲ್ಲಿ ಅತಿ ಮುಖ್ಯವಾದಂತ ಮತ್ತು ಪ್ರಾಚೀನವಾದಂತ ವೇದ ಋಗ್ವೇದ. ಸೊ ಋಗ್ವೇದದಲ್ಲಿ ನದಿಗಳ ಒಂದು ಉಗಮದ ಬಗ್ಗೆ ಮತ್ತೆ ಅಲ್ಲಿ ಇರ್ತಕ್ಕಂಥ ಪ್ರಮುಖವಾದ ವಿಷಯಗಳನ್ನ ಕೂಡ ಅವರು ಈಗ ಉಲ್ಲೇಖ ಮಾಡಿದ್ರು. ನೀವು ಕೂಡ ಈಗ 7th ಇಂದಾನೇ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ವೇದಗಳು. 6th ಇಂದ ನಿಮ್ಗೆ ಪರಿಚಯ ಆಗ್ತದೆ. 7th 8th 9th ಅಲ್ಲಿ ಅದ್ರ ಬಗ್ಗೆ ವಿಸ್ತೃತವಾಗಿದೆ ನಿಮ್ಗೆ. ಋಗ್ವೇದನು ಪರಿಚಯ ಆಗಿದೆ. ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ 4 ವೇದಗಳ ಬಗ್ಗೆ ನೀವು ಅಧ್ಯಯನ ಮಾಡ್ತೀರಾ. ಮುಂದೆ ಫಸ್ಟ್ PUC ಸೆಕೆಂಡ್ PUC ನಲ್ಲಿ ಡೀಟೈಲ್ ಆಗಿ ಹೋಗ್ತೀರಾ. ಅಲ್ಲಿರ್ತಕ್ಕಂಥ ಆಚಾರ ವಿಚಾರಗಳಿಂದ ಹಿಡಿದು ಪೂರ್ತಿ ಡೀಟೈಲ್ ಆಗಿ ನೀವು ಸ್ಟಡಿ ಮಾಡ್ತೀರಾ. ಸೊ ನಮ್ಮ ಒಂದು ಭಾರತದ ಸಂಸ್ಕೃತಿ ಬಹಳ ವೈವಿಧ್ಯಮಯವಾದಂಥದ್ದು, ಬಹಳ ವಿಶೇಷವಾದಂಥ ಸ್ಥಾನವನ್ನ ಪಡೆದಿರ್ತಕ್ಕಂಥದ್ದು. ಇಡೀ ಪ್ರಪಂಚದ ಇತಿಹಾಸವನ್ನ ನೋಡಿದ್ರೆ ನಮ್ಮ ಭಾರತದ ಇತಿಹಾಸ ಏನಿದೆ ಬಹಳಷ್ಟು ಅದ್ಭುತವಾಗಿದೆ. ಮಕ್ಕಳು ನೀವೀಗ ನಿಮ್ಗೆ 8th 9th 10th ಅಲ್ಲಿ ಸ್ವಲ್ಪನೇ ಪರಿಚಯ ಆಗ್ತಾ ಹೋಗುತ್ತೆ. ಮುಂದಕ್ಕೆ PUC ಡಿಗ್ರಿ ಓದ್ದಂಗೆಲ್ಲ ನೀವು ಹೆಚ್ಚು ವಿಷಯಗಳನ್ನ ಕಲಿತಾ ಹೋಗ್ತೀರಾ. ಜೊತೆಗೆ ನಮ್ಮ ಜಾನಪದ ಕಲಾವಿದರು ಕೂಡ ಈಗ ನಿಜವಾಗ್ಲೂ ನನಗೆ ಹೆಮ್ಮೆ ಅನ್ಸುತ್ತೆ. ಅವರ ಒಂದು ಪದ ಜೋಡಣೆ ಹೆಂಗಿತ್ತು ಅಂತಂದ್ರೆ ತಕ್ಷಣಕ್ಕೆ ನಾವು ಅದನ್ನ ಗ್ರಹಿಸೋದಕ್ಕಾಗಲ್ಲ. ಆ ಜೋಡಿ ಪದಗಳು ಮತ್ತೆ ಆ ವಾಕ್ಯ ರಚನೆ ಹೆಂಗಿದೆ ಅಂದ್ರೆ ನೋಡಿ, ಅವ್ರು ಯಾವ ರೀತಿ ಹಾಡಿದ್ರು ಅಂದ್ರೆ ನಮ್ಗೆ ಅದರಲ್ಲಿ ಹಾಸ್ಯನೂ ಇದೆ, ಜೊತೆಗೆ ನಾವು ಗ್ರಹಿಸ್ತಕ್ಕಂಥ ವಿಷಯನೂ ಇದೆ. ಧನ್ಯವಾದಗಳು ನಿಮ್ಗೆ. ನಮ್ಮ ಒಂದು ಜೊತೆಗೆ ನಾವು ಓದ್ತಾ ಹೋಗ್ಬೇಕಾದ್ರೆ ಕನ್ನಡ ಸಾಹಿತ್ಯದಲ್ಲಿ ಇಂಥದ್ದನ್ನು ಕೂಡ ನಾವು ಗಮನಿಸ್ಬೇಕು. ನಮ್ಮ ಜಾನಪದ ಕಲಾವಿದರನ್ನ ಮತ್ತು ಜಾನಪದ ಕಲೆಯನ್ನ ನಾವು ಪ್ರೋತ್ಸಾಹ ಮಾಡಬೇಕು. ನೀವು ಕೂಡ ಅಷ್ಟೇ ಪ್ರಾಸ ಪದಗಳನ್ನ ಮತ್ತೆ ಜೋಡಿ ಪದಗಳನ್ನ ಇರ್ತಕ್ಕಂಥದ್ದನ್ನ ಸೊ ಅಂತದನ್ನ ಗಾಯನದ ಮುಖಾಂತರ ನೀವು ಈಗ್ಲಿಂದಾನೇ ಅದನ್ನ ಪಠಣ ಮಾಡ್ತಾ ಇರ್ಬೇಕು. ಸೊ ಅವಾಗ ನಿಮ್ಗೆ ಏನನ್ಸುತ್ತೆ, ಕಷ್ಟ ಅನ್ಸೋದಿಲ್ಲ. ಈಗ ಒಂದೊಂದೇ ಎರಡೆರಡೇ ಪ್ರಾಸ ಪದಗಳಿರುತ್ತಲ್ಲ, ಅದನ್ನ ಪಠಣ ಮಾಡ್ತಾ ಹೋಗ್ಬೇಕು. ಸೊ ತಾವೆಲ್ಲರೂ ಕೂಡ ಹೆಣ್ಮಕ್ಳಿದ್ದೀರಾ. ನಿಮ್ಗೆ ಇಲ್ಲಿ ಓದ್ತಕ್ಕಂಥ ಸಮಯ ಬಹಳ ಅಮೂಲ್ಯವಾದಂಥದ್ದು. 8th ಜಾಯಿನ್ ಆಗಿದ್ದೀರಲ್ಲ, 6th ಇಂದ 10th ವರೆಗೂ ಇಲ್ಲಿ ನೀವು ಓದ್ತೀರಾ. ನಿಜವಾಗ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಇಷ್ಟೊಂದು
ಒಳ್ಳೆ ಒಂದು ಸೌಲಭ್ಯಗಳನ್ನ ಕೊಡೋದ್ರ ಜೊತೆಗೆ ಉತ್ತಮವಾದಂತ ಗುಣಮಟ್ಟದ ಶಿಕ್ಷಣ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ನೀವೆಲ್ಲರೂ ಅದೃಷ್ಟವಂತರು. ಸೊ ನಾವೆಲ್ಲಾನು ಹಳ್ಳಿಗಳಿಂದ ಟೌನ್ಗೆ ನಡ್ಕೊಂಡು ಬಂದು ಮತ್ತೆ ಬಸ್ಸುಗಳು ಸಿಗ್ತಾ ಇರ್ಲಿಲ್ಲ ಕರೆಕ್ಟ್ ಟೈಮ್ಗೆ. ಅರ್ಧ ಗಂಟೆ ಒಂದೊಂದು ಅವರ್ ಕಾದು ಬಸ್ ಹಿಡ್ಕೊಂಡು ಬಂದು ಸ್ಕೂಲ್ ಮುಗಿಸ್ಕೊಂಡು ನಂತರ ಒಂದೊಂದ್ಸಾರಿ ಸಿಗ್ತಾ ಇತ್ತು, ಇಲ್ಲ ನಡ್ಕೊಂಡು ಹೋಗ್ಬೇಕಾಗಿತ್ತು ನಾವು. ಅಂತ ಪರಿಸ್ಥಿತಿಯಲ್ಲಿ ನಾವೆಲ್ಲ ಓದಿದ್ದು. ನಿಮ್ಮನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ನನಗೆ ಖುಷಿ ಆಗ್ತಾ ಇದೆ. ನಮ್ಗೆ ಇಂಥ ವಾತಾವರಣ ಸಿಕ್ಕಿದಿದ್ರೆ ನಿಜವಾಗ್ಲೂ ನಾವ್ ಇಲ್ಲೆಲ್ಲಾರ ಹೊರಗಡೆ ಕೂತ್ಕೊಂಡು ರಾತ್ರಿ 10 ಗಂಟೆವರೆಗೂ ಸ್ಟ್ರೀಟ್ ಲೈಟ್ ಕೆಳಗಡೆನೆ ಆರಾಮಾಗಿ ತಣ್ಣಗ್ ಗಾಳಿಯಲ್ಲಿ ಓದ್ಬಿಡ್ತಾ ಇದ್ವಿ. 6 ಗಂಟೆ ಕೂತ್ಕೊಂಡ್ರೆ 10 ಗಂಟೆವರೆಗೂ ಓದ್ತಾ ಇದ್ವಿ. ಅಂದ್ರೆ ಅಷ್ಟು ಪೀಸ್ಫುಲ್ ಆಗಿದೆ ಈ ಒಂದು ವಾತಾವರಣ ನೋಡಿದ್ರೆ. ನೀವೆಲ್ಲರೂ ಕೂಡ ನಿಜವಾಗ್ಲೂ ಡಾಕ್ಟ್ರು, ಇಂಜಿನಿಯರ್ಗಳು, ಆಫೀಸರ್ಸು ಆಗಬಹುದು ಅಂತ ನನ್ಗೆ ಅನಿಸ್ತಾ ಇದೆ. ಇಷ್ಟೊಂದು ಚೆನ್ನಾಗಿದೆ ಅಲ್ಲ ಇಲ್ಲಿ ವಾತಾವರಣ, ಪ್ರಶಾಂತವಾಗಿದೆ. ಇವ್ರಿಗೆ ಯಾರು ಡಿಸ್ಟರ್ಬ್ ಮಾಡೋರಿಲ್ಲ. ಜೊತೆಗೆ ನಿಮ್ಮ ಹತ್ರ ಯಾವ ಮೊಬೈಲು, ಗ್ಯಾಜೆಟ್ಸ್ ಏನೂ ಇಲ್ಲ, ಟಿವಿ ಇಲ್ಲ. ನೀವ್ ಇನ್ನೇನ್ ಮಾಡಕ್ ಸಾಧ್ಯ? ನಿಮ್ ಹತ್ರ ಇರೋ ಪುಸ್ತಕಗಳನ್ನೇ ಓದ್ಬೇಕಲ್ವಾ? ಏನ್ ಮಾಡ್ತಿರ್ತೀರಾ ಸಾಯಂಕಾಲ ಹೊತ್ತು? ಬರೀ ಓದ್ತಾ ಇರ್ತೀರಾ? ಎಷ್ಟು ಅವರ್ ಓದ್ತೀರಾ? ಎಲ್ಲರಿಗೂ 100 ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ? ಎಲ್ರು? ನಾನ್ ನೆಕ್ಸ್ಟ್ ಟೈಮ್ ಮತ್ತೆ ವಿಸಿಟ್ ಮಾಡಿದಾಗ ಎಲ್ಲರಿಗೂ 100% ರಿಸಲ್ಟ್ ಬಂದಿರಬೇಕು. ಯಾಕಂದ್ರೆ ಇದು ತುಂಬಾ ಚೆನ್ನಾಗಿರ್ತಕ್ಕಂಥ ಸ್ಥಳ. ಅರ್ಥ ಆಯ್ತಾ? ಇಲ್ಲಿ ಸ್ಥಳ ಮಹಿಮೆನೂ ಚೆನ್ನಾಗಿದೆ, ಜೊತೆಗೆ ಇದು ಇತಿಹಾಸ ಪ್ರಸಿದ್ಧವಾದಂತ ಪುಣ್ಯ ಕ್ಷೇತ್ರ. ನೀವಿಲ್ಲಿ ಓದ್ತಾ ಇರ್ತಕ್ಕಂಥ ಕ್ಷೇತ್ರ. ಅರ್ಥ ಆಯ್ತಾ? ಜೊತೆಗೆ ನಿಮ್ಮ ಸ್ಕೂಲು ನೀವೇನ್ ಊಟ ಮಾಡಿದ್ರೆ ಅದನ್ನೇ ನಾನು ಊಟ ಮಾಡಿದೆ. ತುಂಬಾ ಚೆನ್ನಾಗಿ ಊಟ ಮಾಡಿದ್ರು, ಅಡಿಗೆ ಮಾಡಿದ್ರು. ಇಷ್ಟು ಜನ ಅಡಿಗೆಯವರು ಇದ್ದಾರೆ, ನಿಮ್ಗೆ ಒಳ್ಳೆ ಉತ್ತಮವಾದಂತ ಶಿಕ್ಷಕರಿದ್ದಾರೆ, ಒಳ್ಳೆ ಸೌಲಭ್ಯ ಇದೆ. ಇನ್ನೇನ್ ಬೇಕು ನಿಮ್ಗೆ ಓದೋದಕ್ಕೆ? ಮನೆಯಲ್ಲೂ ಕೂಡ ನಿಜವಾಗ್ಲೂ ನಿಮ್ಗೆ ಈ ರೀತಿ ಸೌಲಭ್ಯ ಇರೋದಿಲ್ಲ, ಹೌದಲ್ವಾ? ಅಲ್ಲಿ ಮನೆಗೆ ಹೋದ್ರೆ ನಿಮಗ್ ಕೆಲಸ ಮಾಡಿ ಅಂತಾರೆ. ಸಂಜೆ ಹೊತ್ತು ಸ್ಕೂಲಿಂದ ಹೋದ್ರೆ ಕೆಲಸ ಎಲ್ಲ ಮಾಡಿಸ್ತಾರೆ ಅಲ್ವಾ? 7-7:30 ಆಗೋಷ್ಟೊತ್ತಿಗೆ ನಿಮ್ಗೂ ಸುಸ್ತಾಗ್ಬಿಡುತ್ತೆ, ಮಲ್ಕೊಂಡ್ಬಿಡ್ತೀರಾ. ಇಲ್ಲಿ ನೋಡಿ ಏನೂ ಕೆಲಸ ಇಲ್ಲ, ಆರಾಮಾಗಿ ಓದ್ಬೋದು. ಈ ಒಂದು ಉತ್ತಮವಾದ ಅವಕಾಶನ ನೀವೆಲ್ಲರೂ ಉಪಯೋಗಿಸ್ಕೊಂಡು ಎಲ್ಲರೂ ಕೂಡ ನಿಮ್ಮ ಸ್ವಂತ ಕಾಲ ಮೇಲೆ ನಿಂತು ಈಚೆ ಬರ್ಬೇಕು. ಅರ್ಥ ಆಯ್ತಾ? ಈಗ SLC ವರ್ಗೂ ಇಲ್ಲಿ ನಿಮ್ಗೆ ರೆಸಿಡೆನ್ಶಿಯಲ್ ಸ್ಕೂಲ್ ಸಿಕ್ಕಿದ್ರು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೂ ಕೂಡ ರೆಸಿಡೆನ್ಶಿಯಲ್ ಸ್ಕೂಲ್ ಇದೆ. ಮತ್ತೆ ಹೇಗೆ ನೀವು ಅಲ್ಲಿ ಜಾಯಿನ್ ಆಗಿ ನೆಕ್ಸ್ಟ್ ಡಿಗ್ರಿ ಮುಗಿಸಿ ಒಳ್ಳೆ ಸ್ಥಾನಗಳಿಗೆ ಹೋಗ್ಬೇಕು ನೀವೆಲ್ಲರೂ. ಈ ಒಂದು ಸಮಯ ನೀವು ಓದೋದಕ್ಕೇನೆ ಹೆಚ್ಚು ಉಪಯೋಗಿಸ್ಬೇಕು. ಈ ಸಮಯವನ್ನ ನೀವೇನಾದ್ರೂ ಅಪ್ಪಿ ತಪ್ಪಿ ನೀವು ಈ ಒಂದು ಸಮಯ ಮಿಸ್ ಮಾಡ್ಕೊಂಡ್ರೋ ನೀವು ಯೋಚನೆ ಮಾಡೋಷ್ಟು ಟೈಮ್ಗೆ ನಿಮ್ ಸಮಯ ಎಲ್ಲ ಮುಗ್ದೋಗಿರುತ್ತೆ. ಆಗ ನಿಮ್ ಕೈಯಲ್ಲಿ ಏನೂ ಮಾಡಕ್ಕಾಗಲ್ಲ, ಬರೀ ಮನೆಯಲ್ಲಿ ಕೆಲಸ ಮಾಡ್ಕೊಂಡೇ ಇರ್ಬೇಕು. ಹಂಗ್ ಮಾಡ್ತೀರಾ? ಇಲ್ಲ ಓದ್ಬಿಟ್ಟು ಒಳ್ಳೆ ಜಾಬ್ಗೆ ಹೋಗ್ತೀರಾ? ಎಲ್ರು ಹೋಗ್ತೀರಾ? ಕಷ್ಟ ಅಲ್ವಾ ಅದೆಲ್ಲ? ಬೆಳಗ್ಗಿಂದ ಸಾಯಂಕಾಲ ನಮ್ ತರ ಜಾಬ್ ಮಾಡೋದು. ಮನೇಲಿ ಒಂದ್ ಸ್ವಲ್ಪ ಅಡ್ಗೆ ಮಾಡಿ ಇಟ್ಬಿಟ್ಟು ಮಲ್ಕೊಬಿಡ್ಬೋದಲ್ಲ. ಯಾರು ಹಂಗಿರಕ್ ಇಷ್ಟಪಡ್ತೀರಾ? ನಾನು ಒಳ್ಳೆ ಗೃಹಿಣಿ ಆಗ್ಬೇಕು ಅಂತ ಯಾರು ಇಷ್ಟಪಡ್ತೀರಾ? ಇಲ್ಲ, ಯಾರೋ ಇರ್ತಾರೆ, ನನಗೆ ಒಂದು ಒಳ್ಳೆ ಗೃಹಿಣಿ ಆಗ್ಬೇಕು ಅಂತ ಆಸೆ ಇದೆ, ಒಳ್ಳೆ ಅಡಿಗೆಗಳನ್ನ ಮಾಡ್ಬೇಕು ಅಂತಾನು ಆಸೆ ಪಡ್ತಾರೆ. ಯಾರಿದ್ದೀರಾ ಆತರ? ಇಲ್ಲ, ಪರವಾಗಿಲ್ಲ ಹೇಳಿ. ಅದು ಒಂದು ಕಲೆ. ಮನೆಯಲ್ಲಿದ್ದು ಬೆಳಿಗ್ಗೆ 6 ಗಂಟೆಗೆ ಎದ್ದು ಮನೆ ಮುಂದ್ಗಡೆ ಶುಚಿ ಮಾಡಿ ರಂಗೋಲಿ ಬಿಡಿಸ್ತೋದು, ಪ್ರತಿದಿನ ಬೇರೆ ರಂಗೋಲಿ ಬಿಡಿಸೋದು, ಪ್ರತಿದಿನ ಒಳ್ಳೆ ಅಡಿಗೆಗಳನ್ನ ಮಾಡೋದು, ಅದು ಕೂಡ ಒಂದು ಕಲೆ. ಅದು ಅಪರೂಪ, ತುಂಬಾ ಅಪರೂಪ ಆ ರೀತಿ ಇರ್ತಕ್ಕಂಥ ಗೃಹಿಣಿಯರು. ಅದು ಕೂಡ ನಿಜವಾಗ್ಲೂ ಕೂಡ ಒಳ್ಳೆ ಕೆಲಸನೇ, ನಾನು ಅದನ್ನ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಸೊ ಅದರ ಜೊತೆಗೆ ಒಳ್ಳೆ ಡಿಗ್ರಿಯನ್ನ ಮಾಡಿ, ಜೊತೆಗೆ ನೀವು ಸ್ವಾವಲಂಬಿಗಳಾಗಿ ನಮ್ಮ ಸಮಾಜಕ್ಕೆ ಮತ್ತೆ ನಮ್ಮ ಒಂದು ಮನೆತನಕ್ಕೆ ಎಲ್ಲದಕ್ಕೂ ಕೂಡ ಒಂದು ಒಳ್ಳೆ ಗೌರವವನ್ನ ತಂದುಕೊಡಿ. ಸಮಾಜದಲ್ಲಿ ನೀವೆಲ್ಲರೂ ಕೂಡ ಮುಂದೆ ಪ್ರಜೆಗಳಾಗ್ಬೇಕು. ಸಮಾಜಕ್ಕೆ ನೀವೆಲ್ಲರೂ ನಮ್ಗೆ ಬೇಕಾಗಿರ್ತಕ್ಕಂಥ ಪ್ರಜೆಗಳಾಗ್ಬೇಕು.
ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಎಷ್ಟು ವರ್ಷಕ್ಕೆ ನೀವೆಲ್ಲ ವೋಟಿಂಗ್ ಪವರ್ ತಗೊಳ್ಳೋದು? 18 ಇಯರ್ಸ್. 18 ಇಯರ್ಸ್ ಆಗಿದ ತಕ್ಷಣ ವೋಟ್ ಹಾಕ್ತೀರಾ? ಯಾಕೆ? ನಿಮಗೆ ಮತದಾನ ಪದ್ಧತಿ ಅಂತ ನಿಮ್ಗೆ 5ನೇ ಕ್ಲಾಸಲ್ಲೇ ಬಂದಿದೆ. ನೀವಿನ್ನೂ ಕ್ಲಾರಿಟಿ ಕೊಡ್ತಾ ಇಲ್ಲ ನನಗೆ. 18 ವರ್ಷ ಆದ್ಮೇಲೆ ವೋಟ್ ಮಾಡ್ಬೋದಲ್ಲ, ಮತ್ತೆ ಹೇಳ್ತಾ ಇಲ್ಲ. ಅಂದ್ರೆ ನೀವು ಓದಿರೋದನ್ನ ಕನ್ಫರ್ಮ್ ಆಗಿ ಕಾನ್ಫಿಡೆಂಟ್ ಆಗಿ ಓದಿಲ್ಲ. ನೀವು ಪರೀಕ್ಷೆ ಬರೆಯಕ್ಕೋಸ್ಕರ ಓದಿದ್ದೀರಾ. ಕನಿಷ್ಠ 18 ವಯಸ್ಸಾಗಿರ್ತಕ್ಕಂಥವ್ರು ಮತದಾನವನ್ನ ಮಾಡಬಹುದು ಅಂತ ಎಲ್ಲಾರು ಇಷ್ಟೊತ್ತಿಗೆ ಎಕ್ಸಾಮ್ ಅಲ್ಲಿ ಒಂದ್ ಲೈನ್ ಬರ್ದಿರ್ತೀರಾ. ಆದ್ರೆ ಇವಾಗ ನೀವು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇಲ್ಲ. ಯಾಕಂದ್ರೆ ಮನಸ್ಸಿಟ್ಟು ಓದಿಲ್ಲ. ಎಕ್ಸಾಮ್ಗೋಸ್ಕರ ಓದಿದ್ದೀರಾ, ಎಕ್ಸಾಮ್ ಬರ್ದಿದ ತಕ್ಷಣ ಮರ್ತೋಗ್ತೀರಾ. ಇವತ್ತು ತಿಳ್ಕೊಳ್ಳಿ, ಹೇಳ್ತಾ ಇದ್ದೀನಿ, ಪ್ರತಿಯೊಂದು ವಿಷಯವನ್ನು ಕೂಡ ಓದಿ ಅರ್ಥೈಸ್ಕೊಂಡು ಮನನ ಮಾಡ್ಕೋಬೇಕು. ಅರ್ಥ ಆಯ್ತಾ? ನೀವು ಓದಿರ್ತಕ್ಕಂಥದ್ದು ಇವತ್ತು ಎಕ್ಸಾಮ್ ವರ್ಗೂ ಮಾತ್ರ ಅಲ್ಲ. ಓದಿ ಅರ್ಥ ಮಾಡ್ಕೊಂಡು ನೀವು ಮನವರಿಕೆ ಮಾಡ್ಕೊಂಡು ಅದನ್ನು ಮುಂದೇನೂ ಬಳಸ್ಬೇಕು. ಆ ರೀತಿ ಓದಿ, ಅದು ಜೀವನಕ್ಕೋಸ್ಕರ ಓದ್ತೀರಾ. ಇಲ್ಲ ಅಂದ್ರೆ ಎಕ್ಸಾಮ್ಗೆ ಓದ್ತೀರಾ, ಮರೀತೀರಾ ಅಷ್ಟೇ. ಆ ಬುಕ್ಸ್ನೆಲ್ಲ ಏನ್ ಮಾಡ್ತೀರಾ? ರಜದಲ್ಲಿ ಮಾರ್ಬಿಡಲ್ವಾ? 8ನೇ ಕ್ಲಾಸ್ ಆದ್ಮೇಲೆ ಮಾರ್ಬಿಟ್ಟು 9ನೇ ಕ್ಲಾಸ್ ಬುಕ್ಸ್ ಇಸ್ಕೊಳಲ್ವಾ? ಹಂಗೆ ಇಟ್ಕೊಂಡಿರ್ತೀರಾ? ವೆರಿ ಗುಡ್. ನಿಮ್ಮ ಏನು ಪಠ್ಯ ಪುಸ್ತಕಗಳಿದೆ ಅದು ಕೊನೆ ನೀವು ಡಿಗ್ರಿ ಓದ್ತಿರಲ್ಲ ಅವಾಗವರೆಗೂ ಬೇಕಾಗುತ್ತೆ. ಇಲ್ಲಿ ಸಣ್ಣದಾಗಿ ಒಂದು ವಿಷಯ, ಫಾರ್ ಎಕ್ಸಾಂಪಲ್ ಸಣ್ಣ ವಿಷಯನ ಎಲಾಬ್ರೇಟ್ ಮಾಡ್ತಾ ಹೋಗ್ತಾರೆ. ನಿಮ್ಗೆ ಈ ಪುಸ್ತಕಗಳು ಡಿಗ್ರಿವರೆಗೂ ಬೇಕಾಗುತ್ತೆ. ಆಮೇಲೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳೆಲ್ಲ ಬರೀತಿರಲ್ಲ ಅವಾಗ್ಲೂ ಕೂಡ ಇದೇ ಬೇಸ್. 8th, 9th, 10th ಬುಕ್ಸು ಬೇಸ್ ಆಗಿ ಇಟ್ಕೊಂಡೆ ನೀವೆಲ್ಲಾನು ಮುಂದೆ ಸ್ಟಡಿ ಮಾಡ್ತಾ ಹೋಗೋದು. ಈ ಪುಸ್ತಕಗಳನ್ನ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಇತಿಹಾಸ ಪುಸ್ತಕ ಆಗ್ಬೋದು ಅಥವಾ ನಿಮ್ಮ ಸಮಾಜ ವಿಜ್ಞಾನ ಮತ್ತೆ ವಿಜ್ಞಾನ, ಈ ಯಾವ ಪುಸ್ತಕಗಳನ್ನು ಕೂಡ ನೆಗ್ಲೆಕ್ಟ್ ಮಾಡಿ ಬಿಸಾಡಬೇಡಿ. ಒಂದ್ ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. 6th ಇಂದ ಹಿಡಿದು PUC ವರೆಗೂ ಎಲ್ಲಾ ಬುಕ್ಸು ನಿಮ್ಮ ಹತ್ರ ಇರಬೇಕು. ನಿಮ್ಗೆ ಓದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಈ ಪುಸ್ತಕಗಳನ್ನ ಬಿಟ್ಟು ಆಮೇಲೆ ಬೇರೆ ಖರೀದಿ ಮಾಡ್ಬೇಕು ಅನ್ನೋ ಇದೇ ಬರೋದಿಲ್ಲ. ಇದೇ ಬೇಸ್, ನಿಮ್ಗೆ ಬೇಸ್ ಪುಸ್ತಕಗಳೇ ಇದೇ ಆಗಿರ್ತವೆ. ಸೊ ಹಾಗಾಗಿ ನಿಮ್ಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶನ ಮಿಸ್ ಮಾಡ್ಕೋಬಿಡಿ. ಎಲ್ಲರೂ ಕೂಡ ಎಲ್ರು ನಿಮ್ಮ ಹೆಣ್ಮಕ್ಳನ್ನ, ಇಷ್ಟು ಜನ ಹೆಣ್ಮಕ್ಳನ್ನ ನನ್ಗೆ ಒಟ್ಟಿಗೆ ನೋಡ್ತಾ ಇದ್ರೆ ತುಂಬಾ ಖುಷಿ ಅನ್ಸುತ್ತೆ. ಅಂದ್ರೆ ಏನೋ ಒಂದ್ ಸಾಧನೆ ಮಾಡ್ತಾರೆ ಇವರು ಅಂತಕ್ಕಂಥ ಒಂದು ಆಶಾಭಾವನೆ. ಹೆಣ್ಮಕ್ಳು ಟೈಮ್ ವೇಸ್ಟ್ ಮಾಡಲ್ಲ, ಚೆನ್ನಾಗಿ ಓದ್ಕೊಂಡು ಮುಂದಕ್ಕೆ ಬುದ್ಧಿವಂತರಾಗ್ತಾರೆ ಅನ್ನೋದು ಒಂದು ಅಭಿಪ್ರಾಯ ನನಗೆ. ಸೊ ಆ ಒಂದು ಭರವಸೆನ ನೀವೆಲ್ಲರೂ ಕೂಡ ಸುಳ್ಳು ಮಾಡಬಾರ್ದು. ಏನಮ್ಮ, ನಿಮ್ ತಂದೆ ತಾಯಿಗೂ ಕೂಡ ಒಂದು ಗೌರವವನ್ನ ತಂದ್ಕೊಡಿ. ಪ್ರತಿದಿನ ಓದೋವಾಗ ನಿಮ್ ತಂದೆ ತಾಯಿ ಏನ್ ಮಾಡ್ತಾ ಇದ್ದಾರೆ, ನಿಮ್ಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇರ್ತಾರೆ ಅನ್ನೋದನ್ನ ಒಂದ್ಸರಿ ನೆನ್ಸ್ಕೊಳ್ಳಿ. ನೀವು 10:30, 11 ಗಂಟೆ ಆದ್ರೂ ಮಲ್ಗಲ್ಲ, ಓದ್ತಾನೆ ಇರ್ತೀರಾ. ತಿರ್ಗಾ ಬೆಳಗಿನ ಜಾವ ಎದ್ದು ಕರೆಕ್ಟಾಗಿ 5:30, 6 ಗಂಟೆಗೆ ಮತ್ತೆ ಅಭ್ಯಾಸ ಮಾಡಿ. ಅರ್ಥ ಆಯ್ತಾ? ಬೆಳಿಗ್ಗೆ ಓದ್ತಕ್ಕಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್. ಎಲ್ರು ಎಷ್ಟೊತ್ತಿಗೆ ಎದ್ದೇಳ್ತೀರಾ? 7 ಗಂಟೆಗ? ಅದೇ ಇವ್ರು ಎಬ್ಬಿಸ್ತಾರೆ ಅಂತ ಎದ್ದೇಳ್ತೀರಾ? ಎದ್ಬಿಟ್ಟು ಟೈಮ್ ಪಾಸ್ ಮಾಡ್ತಾ ಇರ್ತೀರಾ? ನಿಮ್ ರಿಸಲ್ಟ್ ನಾನು ತಿಳ್ಕೊಂತೀನಿ, ನಿಮ್ ಪ್ರಿನ್ಸಿಪಲ್ ಕೇಳಿ ತಿಳ್ಕೊಂತೀನಿ. ಎಷ್ಟು ಬಂದಿದೆ ರಿಸಲ್ಟ್? 8th, 9th, 10th ರಿಸಲ್ಟ್ ಹೆಂಗಿದೆ ಅಂತ ಕೇಳ್ತೀನಿ. ಯಾಕಂದ್ರೆ ನನಗೆ ಸುಳ್ಳು ಭರವಸೆ ಕೊಡೋಂಗಿಲ್ಲ ನೀವು. ತಿಳ್ಕೊಂತೀನಿ ನಾನು. ಎಲ್ರೂ ಕೂಡ ಚೆನ್ನಾಗಿ ಓದಿ. ಒಳ್ಳೆ ಶಿಕ್ಷಕರಿದ್ದಾರೆ. ನಿಮ್ಗೆ ಏನೇ ಡೌಟ್ ಬಂದ್ರು ಕೂಡ ಅದನ್ನ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋವರೆಗೂ ಕೂಡ ಟೀಚರ್ಸ್ನ ಬಿಡಬಾರ್ದು. ನನಗೆ ಮ್ಯಾಥ್ಸ್ ಸ್ಟೂಡೆಂಟ್ ಒಬ್ರು ಇದ್ರು, ಶಂಕರ್ ಅಂತ ಅಂದ್ಬಿಟ್ಟು. ನನಗೆ ಯಾವ್ದಾದ್ರು ಲೆಕ್ಕ ಅರ್ಥ ಆಗಿಲ್ಲ ಅಂದ್ರೆ ಅವ್ರು 6 ಗಂಟೆ ಬಸ್ ಟೈಮ್ ಆಗಿದೆ ಬಿಡಮ್ಮ ನಾಳೆ ಹೇಳ್ತೀನಿ ಅಂದ್ರು ಬಿಡ್ತಾ ಇರ್ಲಿಲ್ಲ. ಸರ್ ಇದೊಂದು ಹೇಳ್ಬಿಟ್ಟು ಹೋಗಿ ಸರ್, ನಾನು ರಾತ್ರಿ ಎಲ್ಲ ಮತ್ತೆ ಮಾಡ್ಕೋಬೇಕಲ್ಲ ಲೆಕ್ಕಗಳು, ಹೇಳಿ ಸರ್ ಅಂತ ಇದ್ದೆ. ನನ್ನನ್ನ ಮೊನ್ನೆನೂ ನೆನ್ಸ್ಕೊಂಡಿದ್ರು ಪಾಪ ಅವರು. ಈ ತರ ನಮ್ ಸ್ಟೂಡೆಂಟ್ ಅವರು ನನಗೆ ಬಸ್ ಟೈಮ್ ಆಗಿದೆ ಬಿಡಮ್ಮ ಅಂದ್ರೆ ಬಿಡ್ತಾ ಇರ್ಲಿಲ್ಲ. ಸರ್ ಇದು ಹೇಳಿ ಸರ್ ಹೇಳಿ ಅಂತ ಹಿಂದಿಂದೇನೆ ಬರೋಳು ಅಂತ. ಆ ರೀತಿ ಇರ್ಬೇಕು. ನಿಮ್ಗೆ ಡೌಟ್ಸ್ ಏನಾದ್ರು ಇದ್ರೆ ಕ್ಲಿಯರ್ ಮಾಡ್ಕೊಳ್ಳೋವರೆಗೂ ಟೀಚರ್ಸ್ನ ಬಿಡಬಾರ್ದು. ಇದ್ ನನಗೆ ಡೌಟ್ ಇದೆ ಕ್ಲಿಯರ್ ಮಾಡಿ ಅನ್ಬೇಕು. ಆಮೇಲೆ ನಿಮ್ಮಲ್ಲಿ ಯಾವತ್ತೂ ಕೂಡ ಸಂಕೋಚ ಇರಬಾರ್ದು. ಇದ್ ನಾನು ಕೇಳ್ಬಿಟ್ರೆ ನಮ್ಮ ಫ್ರೆಂಡ್ಸ್ ಏನ್ ಅನ್ಕೊಂಡ್ಬಿಡ್ತಾರೋ, ಇಲ್ಲ ಟೀಚರ್ಸ್ ಏನ್ ಅನ್ಕೊಂತಾರೋ ನನ್ ಬಗ್ಗೆ, ಈ ತರ ಯಾವತ್ತೂ ಕೂಡ ಮುಜುಗರ ಸಂಕೋಚ ಇರಬಾರ್ದು. ಮಕ್ಕಳಿಗೆ, ಓದ್ತಕ್ಕಂಥ ಮಕ್ಕಳಿಗೆ ಯಾವಾಗ್ಲೂ ಸ್ಪಷ್ಟತೆ ಇರಬೇಕು.
ನೀವ್ ಏನ್ ಯೋಚನೆ ಮಾಡ್ತೀರಾ ಅದನ್ನ ಯಾವಾಗ್ಲೂ ಕೂಡ ಸಕಾರಾತ್ಮಕವಾಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು ನೀವು ಯೋಚನೆ ಮಾಡೋದು. ಯಾವತ್ತು ನೆಗೆಟಿವ್ನ ಯೋಚನೆ ಮಾಡಬೇಡಿ. ನಾನು ಹಿಂಗ್ ಬರಿತೀನಿ, ಒಂದ್ ವೇಳೆ ಹಿಂಗಾಗ್ಬಿಟ್ರೆ, ಮತ್ತೆ ನಾನು ಹಿಂಗಾಗ್ಬಿಟ್ರೆ, ನಾನು ಫೈಲ್ ಆಗ್ಬಿಟ್ರೆ, ನಾನು ಈ ರೀತಿ ನೆಗೆಟಿವಿಟಿ ಥಿಂಕ್ ಮಾಡಬಾರ್ದು. ಯಾವಾಗ್ಲೂ ಕೂಡ ವಿದ್ಯಾರ್ಥಿಗಳು ಪಾಸಿಟಿವ್ ಆಗೇ ಇರಬೇಕು, ಸಕಾರಾತ್ಮಕ ಭಾವನೆಗಳಿರ್ಬೇಕು ನಿಮ್ಮಲ್ಲಿ. ಜೊತೆಗೆ ನಮ್ಮ ಒಂದು ಮೌಲ್ಯಗಳೇನಿದೆ ಅದನ್ನ ಅಳವಡಿಸ್ಕೋಬೇಕು. ಏನು ಮೌಲ್ಯಗಳು ಅಂದ್ರೆ ಹೇಳಿ ನೋಡೋಣ. ನಿಮ್ಗೆಲ್ಲರಿಗೂ ಕೂಡ ಮೌಲ್ಯಗಳು ಅಂತ ಗೊತ್ತಿರುತ್ತೆ. ವ್ಯಾಲ್ಯೂ ಎಜುಕೇಶನ್ ಅಂತ ಹೇಳ್ತಾರೆ. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಅಲ್ಲಿ ಒಂದು ಸಬ್ಜೆಕ್ಟ್ ಕಂಪಲ್ಸರಿ, ವ್ಯಾಲ್ಯೂ ಎಜುಕೇಶನ್ ಅಂತ. ನಿಮ್ಗೂ ಗೊತ್ತಿದೆ, ನೀವು ಎಕ್ಸಾಮ್ಗೋಸ್ಕರ ಓದಿದ್ದೀರಾ, ಹಂಗಾಗಿ ನಿಮ್ಗೆ ಮೌಲ್ಯಗಳು ಅಂದ್ರೆ ಗೊತ್ತಾಗ್ತಾ ಇಲ್ಲ. ಜೀವನಕ್ಕೆ ಅಂತ ಓದಿದಿದ್ರೆ ನೀವು ಇವಾಗ ಮೌಲ್ಯಗಳ ಬಗ್ಗೆ ಹೇಳ್ತಿದ್ರಿ. ಪ್ರಾಮಾಣಿಕತೆ, ನಿಷ್ಠೆ, ಅಹಿಂಸೆ, ಸತ್ಯ, ಇವೇನೇ ಮೌಲ್ಯಗಳು. ಎಲ್ಲ ಓದಿಲ್ವಾ ನೀವು? ಮತ್ತೆ ಯಾಕೆ ಹೇಳ್ತಾ ಇಲ್ಲ? ನಿಮ್ಗೆಲ್ಲ ಗೊತ್ತಿದೆ, ಬಟ್ ನೀವ್ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಯಾಕಂದ್ರೆ ನೀವು ಜೀವನಕ್ಕಾಗಿ ಓದ್ಲಿಲ್ಲ, ಎಕ್ಸಾಮ್ಗೋಸ್ಕರ ಓದಿದ್ದೀರಾ, ಎಕ್ಸಾಮ್ ಬರ್ದಿದ್ದೀರಾ. ಇನ್ನು ಮುಂದೆ ಹಿಂಗಾಗ್ಬಾರ್ದು. ಅರ್ಥ ಆಯ್ತಾ? ಯಾವ್ದೋ ಒಂದು ನಿಮ್ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರ್ತದೆ, ಅದು ಇವತ್ತಿನ ದಿನಾನೇ ಯಾಕಾಗ್ಬಾರ್ದು? ನಮ್ ತಹಶೀಲ್ದಾರ್ ಬಂದಿದ್ರು, ಈ ರೀತಿ ಎಲ್ಲ ಹೇಳಿದ್ರು, ನಾವ್ ಇನ್ಮೇಲೆ ಓದೋದನ್ನ ಜೀವನಕ್ಕೋಸ್ಕರ ಓದ್ಬೇಕು ಅಂತ ಇವತ್ತೇ ಯಾಕೆ ನೀವು ಟರ್ನಿಂಗ್ ಪಾಯಿಂಟ್ ತಗೋಬಾರ್ದು? ತಗೊಳ್ತೀರಾ? ಓಕೆ, ಗುಡ್. ನಾನು ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡೇ ಮಾಡ್ತೀನಿ ಸ್ಕೂಲ್ಗೆ. ಆಯ್ತು, ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಕನ್ನಡ ಬೆಳಗು ವೇದಿಕೆಯಿಂದ ಒಂದು ಒಳ್ಳೆ ಉತ್ತಮವಾದ ಕಾರ್ಯಕ್ರಮವನ್ನ ಏರ್ಪಡಿಸಿದ್ರು. ಸೊ ನಮ್ಮ ಒಂದು ಕಾರ್ಯವೈಖರಿಯಲ್ಲಿ ನಾವು ಮಕ್ಕಳ ಜೊತೆ ಸಮಯ ಕಳೆಯೋದಕ್ಕೆ ನಮ್ಗೆ ಒಂದು ಉತ್ತಮ ಅವಕಾಶ ಸಿಕ್ತು ಇವತ್ತು. ನಾವು ಬರೀ ಬೇರೆ ಕಾರ್ಯದ ಒತ್ತಡದಲ್ಲೇ ಇರ್ತೀವಿ. ಸೊ ನಿಮ್ಮೊಂದಿಗೆಲ್ಲ ಬೆರ್ತಿ ಇವತ್ತು ನಾವು 1 ಗಂಟೆ 2 ಗಂಟೆ ಇಲ್ಲಿ ಕಳೆದು ನಮಗೂ ಒಂದು ರೀತಿ ಒಂದು ಉಲ್ಲಾಸದಾಯಕ, ಒಂದು ಮನಸ್ಸಿಗೆ ನೆಮ್ಮದಿ ಸಿಕ್ತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳ ಜೊತೆ. ಸೊ ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸೊ ತಮ್ಗೆಲ್ರಿಗೂ ಕೂಡ ವಂದಿಸ್ತಾ, ಮಾಧ್ಯಮ ಮಿತ್ರರಿಗೂ ಕೂಡ ವಂದಿಸ್ತಾ